ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಸುಂದರವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಸುಂದರವಾದ ಪ್ರಕೃತಿಯ ಮಧ್ಯೆ ಅದರಲ್ಲಿ ನಿಂತಿರುವ ಸ್ವರ್ಗವೇ ಜಂಬುನಾಥ ಬೆಟ್ಟ. ಈ ಬೆಟ್ಟವು ಹೊಸಪೇಟೆ ಅಂದರೆ ಇಂದಿನ ವಿಜಯನಗರದಿಂದ ಕೇವಲ 4ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದಲ್ಲಿ ಜಂಬುನಾಥೇಶ್ವರ ಎಂಬ ದೇವಸ್ಥಾನವಿದೆ. ಇದು ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗ. ಬನ್ನಿ ಈ ದೇವಸ್ಥಾನದ ಇತಿಹಾಸ ಮತ್ತು ಅಲ್ಲಿನ ವಿಶೇಷತೆಯನ್ನ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ. ನಾನು ಇವತ್ತೊಂದು ಪವಿತ್ರವಾದ ಮತ್ತು ಸುಂದರವಾದಂತಹ ಸ್ಥಳಕ್ಕೆ ಬಂದಿದ್ದೀನಿ. ಅದುವೇ ಹೊಸಪೇಟೆ ಹತ್ತಿರುವಂತಹ ಜಂಬುನಾಥ ಬೆಟ್ಟ. ಈ ಒಂದು ದೇವಸ್ಥಾನವಷ್ಟೇ ಅಲ್ಲ, ಪ್ರಕೃತಿ ಪ್ರೇಮಿಗಳಿಗೆ ಇದು ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು. ಬನ್ನಿ ಈ ದೇವಸ್ಥಾನದ ವಿಶೇಷತೆ ಮತ್ತು ಇದರ ಇತಿಹಾಸವನ್ನು ನೋಡೋಣ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಜಂಬುನಾಥ ಅಂತ ಹೆಸರು ಬರಲು ಕಾರಣ ರಾಮಾಯಣ ಕಾಲದ ಜಾಂಬವಂತ ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡಂತೆ. ಇಲ್ಲಿರುವ ಶಿವಲಿಂಗ ಸ್ವಯಂಭೂ ಅಂದ್ರೆ ಅದಾಗಿ ಹುಟ್ಟಿದ್ದು ಎಂದು ನಂಬಲಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯ ಕಾಲದ ವಾಸ್ತುಶಿಲ್ಪವನ್ನ ಹೋಲುತ್ತದೆ. ಈ ದೇವಾಲಯದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಶಿವಲಿಂಗವು ಕ್ರಿಸ್ತಶಕ 1310ರಲ್ಲಿ ಭೈರ, ತ್ರಿಶಂಕು ಮತ್ತು ಪಾರಹ ಎಂಬ 3 ರಾಜರಿಂದ ಸ್ಥಾಪಿಸಲಾಯಿತು ಎಂದು ಹೇಳಲಾಗುತ್ತದೆ. ದೇವಾಲಯವು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿನ ಕಲ್ಲಿನ ಕಂಬಗಳು, ಶಿಲಾಕೃತಿಗಳು ಹಾಗೂ ಶಿಲಾಶಾಸನಗಳನ್ನ ಒಳಗೊಂಡಿದೆ. ಸ್ನೇಹಿತರೆ, ಇಲ್ಲಿನ ಅತಿ ಮುಖ್ಯ ವಿಶೇಷ ಅಂದ್ರೆ ಇಲ್ಲಿನ ನೀರು. ಇದನ್ನ ಕಾಂಚನ ತೀರ್ಥ ಎಂದು ಕೂಡ ಕರೀತಾರೆ. ಬೆಟ್ಟದ ಮೇಲಿಂದ ಹರಿದು ಬರುವ ಈ ನೀರಿನಲ್ಲಿ ಔಷಧಿ ಗುಣ ಇದೆ ಅಂತಾರೆ. ಚರ್ಮ ರೋಗಗಳಿಗೆ ಮತ್ತು ಹೊಟ್ಟೆ ನೋವಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ನೀವು ಇಲ್ಲಿ ಬಂದ್ರೆ ಈ ತೀರ್ಥವನ್ನ ಸ್ವೀಕರಿಸುವುದನ್ನ ಮರಿಬೇಡಿ. ಈ ತೀರ್ಥಕುಂಡವು ಈ ಕ್ಷೇತ್ರದ ಧಾರ್ಮಿಕ ಮಹತ್ವವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತದೆ. ಸ್ನೇಹಿತರೆ, ಈ ಬೆಟ್ಟದ ಮೇಲಿಂದ ನೀವು ವಿಜಯನಗರ ಜಿಲ್ಲೆಯ ಪೂರ್ಣ ಚಿತ್ರಣವನ್ನ ನೋಡಬಹುದು.
ನೋಡಿದ್ರಲ್ಲ ಸ್ನೇಹಿತರೆ, ಜಂಬುನಾಥ ದೇವಸ್ಥಾನದ ಮಹಿಮೆಯನ್ನ. ನೀವು ಫ್ಯಾಮಿಲಿ ಜೊತೆ ವೀಕೆಂಡ್ನಲ್ಲಿ ಬರೋಕೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಟ್ರೆಕ್ಕಿಂಗ್ ಇಷ್ಟಪಡೋರಿಗೆ ಇದು ಸೂಪರ್ ಜಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ. ನಮಸ್ಕಾರ.